ನ್ಯೂಸ್ ಕರ್ನಾಟಕ ಪ್ರಾಯೋಜಕರು ಆಶೀರ್ವಾದ್ ಕಾನ್ವಿಕ್ಸ್ ಅಂಡ್ ಸ್ಟೋನ್ ಕ್ರಷರ್ ಮೈಸೂರ್, ಕರ್ನಾಟಕ ಫಿಶರೀಸ್, ಚರ್ಚ್ ಕಾಂಪ್ಲೆಕ್ಸ್, ಮ್ಯಾಂಗ್ಳೂರ್ ರೋಡ್, ಮಡಿಕೇರಿ. ಕೂರ್ಗ್ ಅರ್ತ್ ಮೂವರ್ಸ್, ಇಂಡಸ್ಟ್ರಿಯಲ್ ಏರಿಯಾ ಆಪೋಸಿಟ್ ಶಕ್ತಿ ಪ್ರೆಸ್, ಮಡಿಕೇರಿ. ಭಗವಾನ್ ಬಿಲ್ಡರ್ಸ್, ಪ್ರೊಪರೈಟರ್ಸ್ ಸುರೇಶ್ ಕುಮಾರ್. The World Class Wood Planet, Poonam Ply and Wood Planet, Hunsur Road, Henkel, Mysore. ಕೇರಳದಲ್ಲಿ ಜನಮನ ಗೆದ್ದ ಹೈಟೆಕ್ ಫರ್ನಿಚರ್ನ 7ನೇ ಬೃಹತ್ ಮಳಿಗೆ ಮೂರ್ನಾಡಿನಲ್ಲಿ ಹೈಟೆಕ್ ಫರ್ನಿಚರ್ ಲೈವ್ ಕಾಂಪ್ಲೆಕ್ಸ್, ವಿರಾಜ್ಪೇಟ್ ರೋಡ್, ಮೂರ್ನಾಡ್. ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ನಮಸ್ಕಾರ, ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಮಡಿಕೇರಿಯಲ್ಲಿ ಈ ಬಾರಿ ದಸರಾ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಒಂದು ವೇಳೆ ದಸರಾ ಇದ್ದಿದ್ರೆ ಈ ಟೈಮಲ್ಲೆಲ್ಲ ನಗರ ಫುಲ್ ಕಲರ್ಫುಲ್ ಆಗಿ ದಿನಕ್ಕೊಂದು ಕಾರ್ಯಕ್ರಮ ಅಂತ ಇದ್ದಿರೋದು. ಆದರೆ ಈಗ ಅದ್ಯಾವುದೂ ಇಲ್ಲ. ಕೊರೋನಾ ಎಂಬ ಮಹಾಮಾರಿಯಿಂದ ಸರಳ ಸಾಂಪ್ರದಾಯಿಕ ದಸರಾ ಆಚರಣೆ ಮಾಡಬೇಕಂತ ಸರ್ಕಾರ ರೂಲ್ಸ್ ಮಾಡಿದೆ. ಹಾಗಾಗಿ ನಗರದಲ್ಲಿ ದಸರಾ ಕಳೆ ಇಲ್ಲ. ಆದರೂ ಕೂಡ ಜಾನಪದ ಪರಿಷತ್ ವತಿಯಿಂದ ವಿಭಿನ್ನವಾಗಿ ಸಿಂಪಲ್ ಆಗಿ ಜಾನಪದ ದಸರಾವನ್ನ ಮಾಡಿದ್ರು. ಹೇಗಿತ್ತು ಅಂತೀರಾ? ನೀವೇ ನೋಡಿ. ಈ ಬಾರಿ ಮಂಜಿನ ನಗರಿಯಲ್ಲಿ ದಸರಾ ಸಂಭ್ರಮವಿಲ್ಲ. ಕಳೆದ ಬಾರಿಯೆಲ್ಲ ಈ ಸಂದರ್ಭ ನಗರದ ತುಂಬೆಲ್ಲ ಟ್ರಾಫಿಕ್ ಜಾಮ್. ಯಾರ ಮನೆಯಲ್ಲಿ ನೋಡಿದ್ರು ಮನೆ ತುಂಬಾ ನೆಂಟ್ರಿಷ್ಟ್ರು. ಸಂಜೆ ಆದ್ರೆ ಅಂತೂ ಹೇಳೋದೇ ಬೇಡ. ಮುಸ್ಸಂಜೆ ಗಾಳಿಲಿ, ತಂಪು ತಂಗಾಳಿಲಿ ಮನೆ ಮಂದಿಯೆಲ್ಲ ಟೆಂಪಲ್ಗಳಿಗೆ ವಿಸಿಟ್ ಕೊಟ್ಟು ರಾಜ ಸೀಟ್ನಲ್ಲಿ ರೌಂಡ್ಸ್ ಹೊಡೆದು ಏನಾದ್ರೂ ತಿನ್ಕೊಂಡು ಹೋಗ್ತಿದ್ರು. ಈಗ ಎಲ್ಲವೂ ಬದಲಾಗಿದೆ. ಸಂಜೆಯಾದ್ರೆ ನಗರವೆಲ್ಲ ಖಾಲಿ ಖಾಲಿ. ಯಾರ ಮನೆಯಲ್ಲೂ ಸಂಭ್ರಮವಿಲ್ಲ. ಬಣ್ಣ ಬಣ್ಣದ ಲೈಟಿಂಗ್ಸ್ ಇಲ್ದೆ ನಗರವೆಲ್ಲ ಮಂಕಾಗಿ ಹೋಗಿದೆ. ಹೌದು, ಕೊರೋನಾ ಎಂಬ ಪೆಡಂಭೂತ ಎಲ್ಲರನ್ನ ಕಾಡತೊಡಗಿದ್ದು ಕೊಡಗು ಜಿಲ್ಲೆಯಾದ್ಯಂತ ಹಲವಾರು ಜೀವನಗಳನ್ನು ಬಲಿ ಪಡೆದಿದೆ. ಹಾಗಾಗಿ ಈ ಬಾರಿ ಸಿಂಪಲ್ ಆಗಿ ಸಂಪ್ರದಾಯಬದ್ಧವಾಗಿ ದಸರಾ ಆಚರಣೆ ಮಾಡಿ ಜನ ಸೇರ್ಬಿಡಿ ಅಂತ ಸರ್ಕಾರ ಹಾಗೂ ಜಿಲ್ಲಾಡಳಿತ ಕಟ್ಟುನಿಟ್ಟಾಗಿ ಸೂಚಿಸಿದೆ. ಆ ನಿಟ್ಟಿನಲ್ಲಿ ದಸರಾ ಸಮಿತಿ, ದಶಮಂಟಪ ಸಮಿತಿ ಕೂಡ ಸಂಪ್ರದಾಯಬದ್ಧವಾಗಿ ದಸರಾ ಆಚರಿಸೋಕೆ ನಿರ್ಧಾರ ಮಾಡಿದೆ. ನವರಾತ್ರಿ ಮಡಿಕೇರಿಯಲ್ಲಿ ಒಂದಲ್ಲ ಒಂದು ವಿಭಿನ್ನ ಕಾರ್ಯಕ್ರಮ ಆಗ್ತಿತ್ತು. ಆದ್ರೆ ಅದ್ಯಾವುದು ಈ ಬಾರಿ ಇಲ್ಲ ಅನ್ನೋ ಬೇಜಾರು ಎಲ್ಲರಲ್ಲೂ ಇದೆ. ಆದ್ರೆ ಜನರ ಬೇಜಾರು ಕೊಂಚ ಕಡಿಮೆ ಮಾಡೋಕಂತ ಮಡಿಕೇರಿ ತಾಲೂಕು ಜಾನಪದ ಪರಿಷತ್ ವತಿಯಿಂದ ಸಿಂಪಲ್ ಆಗೊಂದು ಕಾರ್ಯಕ್ರಮ ನಡೆಯಿತು. ಕೊಡಗಿನ ಐನ್ ಮನೆಗಳಲ್ಲಿದ್ದ ಹಲವು ಸಂಗ್ರಹಗಳು, ಸಾಂಪ್ರದಾಯಿಕ ಆಯುಧಗಳು, 120 ವರ್ಷಗಳ ಮಣ್ಣಿನ ಕಳಸಿಗೆ, ತಮಿಳುನಾಡಿನ ದೇವಾಲಯದ ಪುರಾತನ ಕಾಲದ 84 ಜ್ಯೋತಿಗಳು ಬೆಳಗಬಹುದಾದ ದೀಪ, ಪೂಜಾ ಪರಿಕರಗಳು, ಬಿದಿರಿನ ಬುಟ್ಟಿಗಳು, ಆಫ್ರಿಕನ್ ಬೊಂಬೆಗಳು, ಆಫ್ರಿಕದ ಮುಖವಾಡ, ಕಂಚಿನ ತಟ್ಟೆಗಳು, ಹುಕ್ಕ, ಹಳೆ ಕಾಲದಲ್ಲಿ ಬಳಕೆಯಲ್ಲಿದ್ದ ಕಾಫಿ ಪುಡಿ ಯಂತ್ರ, ಶಾವಿಗೆ ಮಣೆ, 10 ಹಲವಾರು ಬುಡ್ಡಿ ದೀಪಗಳು, ಏಲಕ್ಕಿ ಕೊಯ್ಲು ಬುಟ್ಟಿ, ಹಿಂದಿನ ಕಾಲದಲ್ಲಿ ಮಹಿಳೆಯರು ಬಳಸುತ್ತಿದ್ದ ವಿಶಿಷ್ಟ ಜಂಬದ ಚೀಲ, ಮಣ್ಣಿನ ಪಾತ್ರೆಗಳು, ಹೀಗೆ 100 ವಿಧದ ಜನಪದ ಪರಿಕರಗಳು ನೋಡುಗರ ಗಮನ ಸೆಳೆಯುತ್ತಿದೆ. ಎಸ್, ಮಡಿಕೇರಿ ತಾಲೂಕು ಜಾನಪದ ಪರಿಷತ್ ವತಿಯಿಂದ ಮಡಿಕೇರಿ ರಾಜ ಸೀಟ್ ಬಳಿಯಲ್ಲಿನ ಕಾಫಿ ಕೃಪಾ ಕಟ್ಟಡದಲ್ಲಿರುವ ಸ್ಪ್ಯಾರೋ ಕಾಫಿ ಮಳಿಗೆಯಲ್ಲಿ ಪೊನ್ನಚ್ಚನ ಮಧು ಸಂಗ್ರಹದ ವೈವಿಧ್ಯಮಯ ಜಾನಪದ ಪರಿಕರಗಳ ಪ್ರದರ್ಶನವಾದ ಜಾನಪದ ದಸರಾ 2020 ಕಾರ್ಯಕ್ರಮ ನಡೆಯಿತು.
ಜಿಲ್ಲಾ ಹಿರಿಯ ಸಿವಿಲ್ ನ್ಯಾಯಾಧೀಶೆ ಮತ್ತು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ನೂರುನಿಸಾ ಕಾರ್ಯಕ್ರಮ ಉದ್ಘಾಟಿಸಿ ಪಾರಂಪರಿಕ ವಸ್ತುಗಳ ಮಹತ್ವ ಮತ್ತು ಮೌಲ್ಯವನ್ನು ತಿಳಿಸುವ ಜಾನಪದ ವಸ್ತುಗಳ ಪ್ರದರ್ಶನ ಇಂದಿನ ದಿನಗಳಲ್ಲಿ ಅತ್ಯಂತ ಉಪಯುಕ್ತವಾಗಿದೆ ಅಂತ ಅಂದ್ರು. ಪಾರಂಪರಿಕ ವಸ್ತುಗಳ ಮೌಲ್ಯವನ್ನು ಯುವ ಪೀಳಿಗೆಗೆ ತಿಳಿಸಿ ಹೇಳುವ ಕಾರ್ಯವಾಗಬೇಕು ಅಂದ್ರು. ನಿಟ್ಟಿನಲ್ಲಿ ಮಧು ಅವರು ಒಂದು ದೊಡ್ಡ ಪ್ರಯತ್ನ ಮಾಡ್ತಿದ್ದಾರೆ. ಅದರಲ್ಲೂ ಅವರು ಈ ಒಂದು ಟೂರಿಸ್ಟ್ ಪ್ಲೇಸ್ ಆಗಿ ಎಲ್ಲ ಜನರು ಬರ್ತಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾರೆ. ಅವರಿಗೆ ಈ ಒಂದು ನಮ್ಮ ಪುರಾತನ ಏನಿದೆ ಈ ವಸ್ತುಗಳ ಒಂದು ಪರಿಚಯ ಮಾಡಿಕೊಟ್ಟು ಆ ಮೂಲಕ ಇಲ್ಲಿ ಯೂತ್ ಬಂದಾಗ ಅವರಿಗೂ ಇದರಲ್ಲಿ ಇಂಟ್ರೆಸ್ಟ್ ಬರುವ ಒಂದು ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಈ ಪ್ರಯತ್ನಕ್ಕೆ ಅವರ ಮತ್ತು ಅವರ ತಂಡದವರಿಗೆ ಖಂಡಿತ ಭಗವಂತ ಸಹಾಯ ಮಾಡಲಿ. ಅವರ ಈ ಒಂದು ಏನಿದೆ ಒಂದು ಉತ್ತಮ ಉದ್ದೇಶ ಸಫಲವಾಗಲಿ ಅಂತ ನಾನು ಸಹ ದೇವರಲ್ಲಿ ಬೇಡ್ತೇನೆ. ಮತ್ತೇನಿದೆ ಜಾನಪದ ಪರಿಷತ್ತು ಈ ಒಂದು ವೇದಿಕೆ ಏನಿದೆ ಅನಂತಶಯನರವರಾಗೆ ನಾನು ನನ್ನ ಕಾಲೇಜ್ ದಿನಗಳಲ್ಲಿ ನನಗೂ ಮುಸ್ಲಿಂ ಆದ್ರೂ ನಾನು ದಕ್ಷಿಣ ಕನ್ನಡದವಳು. ನನಗೆ ಎಲ್ಲ ರೀತಿಯ ಜನಪದ ಎಲ್ಲ ಸಾಂಸ್ಕೃತಿಕ ಕಲೆಗಳಲ್ಲಿ ನನಗೆ ಬಹಳಷ್ಟು ಆಸಕ್ತಿ. ಆದರೆ ನನಗೆ ಕೆಲವೊಂದು ಟೀಕೆ ಟಿಪ್ಪಣಿಗಳಿಂದ ನನಗೆ ಅದನ್ನೆಲ್ಲ ಸಾಧನೆ ಮಾಡಲಿಕ್ಕೆ ಆಗಿರಲಿಲ್ಲ. ಬಟ್ ಕೊಡಗು ಜಿಲ್ಲಾ ಜಾನಪದ ಪರಿಷತ್ ಅಧ್ಯಕ್ಷ ಬಿಜಿ ಅನಂತಶಯನ, ವೇದಗಳಲ್ಲಿ ಕೂಡ ಜಾನಪದದ ಉಲ್ಲೇಖವಿದೆ. ಸಕಲ ಜ್ಞಾನಗಳು ಕೂಡ ಕ್ರೋಢೀಕರಣಗೊಂಡು ಜಾನಪದವಾಗಿದೆ. ಹಳೆ ಕಾಲದ ವಸ್ತುಗಳ ಮೌಲ್ಯವನ್ನು ಹಿರಿಯರು ತಿಳಿದುಕೊಂಡಿದ್ದು ಮುಂದಿನ ಪೀಳಿಗೆಗೆ ಅವುಗಳ ಉಪಯೋಗವಾಗಬೇಕು ಅಂದರು. ಜಡ್ಜ್ ಆತ್ಮೀಯರಾದ ನೂರುನಿಸಾ ಅವರು ಕೂಡ ಯಾರಾದರೂ ಹಿಂದೂಗಳು ಅಂತೇಳಿ ಯಾರಾದರೂ ಕರೆದ್ರೆ ಅಲ್ಲಿ ಹಿಂದೂಗಳಿಗಿಂತ ಹೆಚ್ಚಾಗಿ ತನ್ಮಯತೆಯಿಂದ ಅದಕ್ಕಿಂತ ಆಳವಾಗಿ ದೀರ್ಘವಾಗಿ ಆ ವಿಚಾರವನ್ನು ಸ್ಟಡಿ ಮಾಡಿ ತುಂಬ ಸುಂದರವಾಗಿ ಮಾತಾಡ್ತಾರೆ. ನಾವೇ ನೋಡಿದ್ವಿ ಕವಿಗೋಷ್ಠಿ ಇನಾಗ್ರೇಷನ್ ಮಾಡುವಾಗ ಆ ಕವಿತ್ವದ ಪ್ರಭುತ್ವ ಅವರಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಕೊಂಡ್ರು. ಸೂಫಿಸಮ್ ಕಾರ್ಯಕ್ರಮಕ್ಕೆ ಕರೆದ್ರೆ ಆ ಸೂಫಿಸಮ್ ಹಿನ್ನೆಲೆಯನ್ನು ಎಷ್ಟು ಚೆನ್ನಾಗಿ ಮಾಡ್ತಾರೆ. ಸೊ ಹೆಚ್ಚಿನವರಿಗೆ ಅವರು ಯಾವ ಒಂದು ವಿಭಾಗಕ್ಕೆ ಸೇರ್ತಾರೆ ಅಂತೇಳಿ ಖಂಡಿತ ಗೊತ್ತಿಲ್ಲ. ಅಂತಹ ವ್ಯಕ್ತಿಗಳು ಬಹಳ ಅಪರೂಪ. ನಮ್ಮ ಸಮಾಜಕ್ಕೆ ಒಬ್ಬರು ಮಾದರಿ. ಇಂತಹ ಸರ್ವ ಧರ್ಮವನ್ನು ಗೌರವಿಸುವ ಪ್ರೀತಿಸುವ ಒಬ್ಬರು ವ್ಯಕ್ತಿ ಮಾದರಿಯಾಗಿದ್ದಾರೆ. ಅವ್ರನ್ನ ನಾವೆಲ್ಲರೂ ಕೂಡ ಅನುಕರಣೆ ಮಾಡಬೇಕು. ಇನ್ನು ಜಾನಪದದ ವಿಚಾರವಾಗಿ ನಾವು ಹೆಚ್ಚಿನವ್ರು ನಾವು ತಿಳ್ಕೊಳ್ತೀವಿ ಜಾನಪದ ಆಹಾರ ಪದ್ಧತಿ ಅಥವಾ. ಮಡಿಕೇರಿ ತಾಲೂಕು ಜಾನಪದ ಪರಿಷತ್ ಅಧ್ಯಕ್ಷ ಅನಿಲ್ ಹೆಚ್ಟಿ ಮಾಹಿತಿ ನೀಡಿ, ಪೊನ್ನಚ್ಚನ ಮಧು ಸ್ವ ಆಸಕ್ತಿಯಿಂದ ಕಳೆದ 3 ವರ್ಷಗಳಲ್ಲಿ ದೇಶದ ವಿವಿಧೆಡೆಗಳಿಂದ ಅಪರೂಪದ ಜಾನಪದ ಪರಿಕರಗಳನ್ನು ಸಂಗ್ರಹಿಸಿ ತನ್ನ ಮಳಿಗೆಯಲ್ಲಿ ಇರಿಸಿದ್ದರು. ಈ ಪರಿಕರಗಳನ್ನು ಇದೀಗ ಪ್ರದರ್ಶನಕ್ಕೆ ಇಡಲಾಗಿದೆ ಅಂತ ಮಾಹಿತಿ ನೀಡಿದ್ರು. ಜಾನಪದ ಪರಿಕರಗಳ ಸಂಗ್ರಹಕಾರ ಪೊನ್ನಚ್ಚನ ಮಧು ಪರಿಕರಗಳ ಬಗ್ಗೆ ಮಾತನಾಡಿ, ಕೊಡಗಿನ ಪಾರಂಪರಿಕ ವಸ್ತುಗಳದ್ದೇ ವಿಶೇಷವಾದ ಪ್ರದರ್ಶನ ಮಳಿಗೆ ಪ್ರಾರಂಭಿಸುವ ಉದ್ದೇಶವಿದೆ ಎಂದರು. ಲೇಡಿ ನನಗೆ ಫಸ್ಟ್ ಒಂದು ಐಟಮ್ ಕೊಟ್ಟರು, ಅದು ಫ್ರೀ ಕೊಟ್ಟರು ನನಗೆ. ಅವರ ಆಶೀರ್ವಾದ ಇರ್ಬೋದೇನೋ ಇವತ್ತು ಇಷ್ಟೆಲ್ಲ ಮಾಡಲಿಕ್ಕೆ ಇದು ಸಹಾಯ ಆಯ್ತು ನನಗೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡದಾಗಿ ಮಾಡಿ ನಾನು ಕೂರ್ದೊಂದು ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಕೂರ್ದೇ ಒಂದು ನಮ್ಮ ಏನು ಕಲ್ಚರ್ ಇತ್ತು ಅದನ್ನ ನಾನು ಒಂದು ಎಕ್ಸಿಬಿಷನ್ ಟೈಪ್ ಮಾಡಬೇಕು ಅಂತಿದ್ದೀನಿ. ಯಾಕೆಂದರೆ ಇಲ್ಲಿ ಟೂರಿಸ್ಟ್ ಬರ್ತಾರೆ, ಬಂದು ಕೇಳ್ತಾರೆ ಅದೇ ರಾಜ ಸೀಟು, ಅದೇ ಅಬ್ಬಿ ಫಾಲ್ಸು, ಅದೇ ಮಾಂತಲ್ಪಟ್ಟಿ ಬಿಟ್ಟರೆ ಏನಿದೆ ಅಂತ. ಸೊ ನಾವೊಂದು ಹೊಸದು ಯಾವತ್ತೂ ಹೊಸ ಥರನೇ ಯೋಚನೆ ಮಾಡಿ ಹೊಸದೊಂದು ನಾನೊಂದು ದೊಡ್ಡ ಒಂದು ಎಕ್ಸಿಬಿಷನ್ ಟೈಪು ಟೌನಿಂದ ಹೊರಗಡೆ ಎಲ್ಲ ಒಂದು ಜಾಗ ನೋಡ್ತಾ ಇದ್ದೀನಿ. ಸೆಟ್ ಆದಾಗೆ ನಾನೊಂದು ಎಕ್ಸಿಬಿಷನ್ ಸೆಂಟರ್ ಮಾಡಬೇಕು ನನ್ನೊಂದು ಆಸೆ ಇದೆ. ಅದರಲ್ಲಿ ನಮ್ಮದು ಕೂರ್ದು ಎಕ್ಸ್ಕ್ಲೂಸಿವ್ ಕಲ್ಚರ್ ಇದೆ, ಅದು ಇಡೀ ಪ್ರಪಂಚದಲ್ಲಿ ಕಾಣಲಿಕ್ಕೆ ಸಿಗ್ಲಿಕ್ಕಿಲ್ಲ. ನಮ್ಮ ಟ್ರೆಡಿಷನ್ ಡ್ರೆಸ್ ಇರ್ಬೋದು, ನಮ್ಮ ಫುಡ್ ಇರ್ಬೋದು, ನಮ್ಮ ಉಪಯೋಗಿಸುವಂಥ ಪಾತ್ರೆ ಪಗಡೆಗಳಿರ್ಬೋದು. ಕುಶಾಲನಗರದಲ್ಲಿ ಬಾಚಿರಂಡ್ ಅಪ್ಪಣ ಮಾಸ್ಟರ್ದು ಪ್ರತಿ ವರ್ಷ ಬರ್ತಾ ಇರ್ತದೆ. ಮುಂದಿನ ದಿನಗಳಲ್ಲಿ ಅದು ನಾನು ಎಕ್ಸಿಬಿಷನ್ ಮಾಡಿದರೆ ಅವ್ರಿಗೂ ಸಹ ನಾನು ಕೇಳ್ಕೊಳ್ತೀನಿ ಸ್ವಲ್ಪ ಪದಾರ್ಥ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಜನಪರವಾಗಿ ಕಾರ್ಯನಿರ್ವಹಿಸದೆ ಜನವಿರೋಧಿ ನೀತಿಯನ್ನು ಅನುಸರಿಸುತ್ತಿದೆ ಎಂದು ಜೆಡಿಎಸ್ ರೈತ ಯುವ ಘಟಕದ ರಾಜ್ಯಾಧ್ಯಕ್ಷೆ ಚೈತ್ರಗೌಡ ಆರೋಪಿಸಿದ್ದಾರೆ. ಮಡಿಕೇರಿಯ ಜೆಡಿಎಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನವೆಂಬರ್ನಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರದ ವೈಫಲ್ಯಗಳನ್ನು ಖಂಡಿಸಿ ಮಡಿಕೇರಿಯಿಂದ ವಿಧಾನಸೌಧದವರೆಗೆ ಬೆಂಗಳೂರು ಚಲೋ ಚಳವಳಿ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಇದಕ್ಕೆ ಸಾಥ್ ನೀಡೋದಾಗಿ ಪಕ್ಷದ ಜಿಲ್ಲಾ ಮುಖಂಡರು ಹೇಳಿದ್ದಾರೆ.
ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಇದ್ದಾಗ ವಿರೋಧ ಪಕ್ಷದ ನಾಯಕರು ಟೀಕೆ ಟಿಪ್ಪಣಿ ನೀಡುವ ಮೂಲಕ ಖಂಡನೆ ವ್ಯಕ್ತಪಡಿಸಿದ್ದು, ಇದೀಗ ಅವರದ್ದೇ ಸರ್ಕಾರ ರಾಜ್ಯ ಹಾಗೂ ಕೇಂದ್ರದಲ್ಲಿ ಆಡಳಿತ ನಡೆಸುತ್ತಿದ್ದರೂ ಜನಪರ ಕಾಳಜಿ ತೋರುತ್ತಿಲ್ಲ ಎಂದು ಜಾತ್ಯತೀತ ಜನತಾದಳದ ರೈತ ಯುವ ಘಟಕದ ರಾಜ್ಯಾಧ್ಯಕ್ಷೆ ಚೈತ್ರಗೌಡ ಆರೋಪಿಸಿದ್ದಾರೆ. ಬಿಜೆಪಿ ನೇತೃತ್ವದ ಸರ್ಕಾರದ ವೈಫಲ್ಯಗಳನ್ನು ಖಂಡಿಸಿ ಮಡಿಕೇರಿಯಿಂದ ವಿಧಾನಸೌಧದವರೆಗೆ ಬೆಂಗಳೂರು ಚಲೋ ಚಳವಳಿ ನಡೆಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಮಡಿಕೇರಿಯ ಜೆಡಿಎಸ್ ಜಿಲ್ಲಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಇದ್ದ ಸಂದರ್ಭ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೊಡಗಿನ ಸಮಸ್ಯೆಗೆ ಸ್ಪಂದಿಸಿ ನಿರಾಶ್ರಿತರಿಗೆ ಮನೆಗಳನ್ನು ನಿರ್ಮಿಸಿದ್ದಾರೆ. ಆದರೆ ವಿರೋಧ ಪಕ್ಷದ ನಾಯಕರು ಟೀಕೆ ಟಿಪ್ಪಣಿ ನೀಡುವ ಮೂಲಕ ಖಂಡನೆಗಳನ್ನು ವ್ಯಕ್ತಪಡಿಸಿದ್ದು, ಇದೀಗ ಅವರದ್ದೇ ಸರ್ಕಾರ ಇರುವುದನ್ನು ಮರೆತಂತಿದೆ ಅಂತ ಟೀಕಿಸಿದ್ರು. ಕೊಡಗಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಕೊಡವರಿಗೆ ಹೆರಿಟೇಜ್ ಹೋಮ್ ನೀಡಲು ಸಾಧ್ಯವಾಗದ ಶಾಸಕರು ಸರ್ಕಾರ ಹೇಗೆ ನಡೆಸಲು ಸಾಧ್ಯ ಎಂದು ಪ್ರಶ್ನೆ ಮಾಡಿದರಲ್ಲದೆ, ಗ್ರಾಮಾಂತರ ಪ್ರದೇಶದ ರಸ್ತೆಗಳು ಹಾನಿಗೀಡಾಗಿದ್ದು ಅವುಗಳ ದುರಸ್ತಿ ಕಾರ್ಯ ನಡೆಸಲು ಸಾಧ್ಯವಾಗಿಲ್ಲ ಎಂದು ಆರೋಪಿಸಿದರು. ದೇಶವ್ಯಾಪಿ ಹರಡಿರುವ ಕೊರೋನಾದಿಂದ ಜನಸಾಮಾನ್ಯರು ಸಾವು ನೋವಿನೊಂದಿಗೆ ಹೋರಾಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಮಾಸ್ಕ್ ಧರಿಸದೇ ಇರುವವರಿಗೆ 500,000 ದಂಡ ವಿಧಿಸುವ ಮೂಲಕ ಸರ್ಕಾರದ ಬೊಕ್ಕಸಕ್ಕೆ ಹಣ ವಸೂಲಿ ಮಾಡಲಾಗುತ್ತಿದೆ ಎಂದು ಟೀಕಿಸಿದರು. ಊಟ ಮಾಡಬೇಕಾದ್ರೆ ಏನೋ ಒಂದು ವಿಚಾರದಲ್ಲಿ ಮಾಸ್ಕ್ ತೆಗೆದ್ರೆ ಏನೋ ಒಂದು ಈ ಕೆಲವೊಂದಷ್ಟು ಈ ಮಿಲಿಟರಿಯವ್ರನ್ನ ಮತ್ತೆ ಕೆಲವೊಬ್ಬರು ಹೊಸ ಅಧಿಕಾರಿಗಳನ್ನೆಲ್ಲ ನೇಮಿಸಿದ್ದಾರೆ. 500ರಿಂದ 1,000 ರೂಪಾಯಿ ದಂಡ ಹಾಕ್ತಾ ಇದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಯಾಕೆಂತಂದರೆ ಇದರಲ್ಲಿ ಪ್ರತಿಯೊಬ್ಬರು ಮನುಷ್ಯರಿಗೂ ಅವರ ಜೀವದ ಬಗ್ಗೆ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ. ಸಡನ್ನಾಗಿ ಇವಾಗ ನಾವು ಬಂದು ಇವಾಗ 500 ರೂಪಾಯಿ 1,000 ರೂಪಾಯಿ ಫೈನ್ ಹಾಕ್ತಿರುವಂಥದ್ದು ಯಾವ ಕಾರಣಕ್ಕೆ ಫೈನ್ ಹಾಕಬೇಕು ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಯಾಕೆ ಅಂತಂದರೆ ಈ ಸರ್ಕಾರಕ್ಕೆ ಹೋಗುವಂಥ ಫಂಡ್ಸು ಸರ್ಕಾರಕ್ಕೆ ಫಂಡ್ಸ್ ಖಾಲಿ ಆಗಿದೆ ಅಂತ ಅಂದ್ಬಿಟ್ಟು ಈ ರೀತಿ ಮಾಡ್ತಾ ಇದ್ದಾರಾ ಏನು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಎರಡೂ ಬಿಜೆಪಿನೇ ಇದೆ. ಆದರೂ ಕೂಡ ಇವ್ರಿಗೆ ಕೊಡಗು ಜಿಲ್ಲೆಗೆ ಒಂದು 10,000 ಮನೆ ಕೊಡ್ತೀವಿ ಅಂತ ಉಸ್ತುವಾರಿ ಸಚಿವರು ಈ ಹಿಂದೆ ಹೇಳಿದ್ದಾರೆ. ಆದರೂ ಕೂಡ ಇನ್ನೂ ಫುಲ್ಫಿಲ್ ಮಾಡಲಿಕ್ಕೆ ಆಗಲಿಲ್ಲ ಅವ್ರ ಕೈಲಿ. ನಮ್ಮ ಪ್ರಾದೇಶಿಕ ಪಕ್ಷ JDS, ನಮ್ಮ JDS ಸರ್ಕಾರ ಇದ್ದಾಗ ಆವಾಗ ಇದು ಇಲ್ಲಿ ನೆರೆಹಾನಿ ಆದಾಗ 840 ಮನೆ ಘೋಷಣೆ ಮಾಡಿದ್ರು ಕುಮಾರಣ್ಣ ಅವರು. ಅದರ ನಂತರ 530 ಮನೆ ಫುಲ್ಫಿಲ್ ಮಾಡಿದ್ದಾರೆ ಈಗ ಆಲ್ರೆಡಿ. ಜಿಲ್ಲಾಧ್ಯಕ್ಷ KM ಗಣೇಶ್ ಮಾತನಾಡಿ, ಕೊಡಗಿನ ಇಬ್ಬರು ಶಾಸಕರು ಆಡಳಿತ ಪಕ್ಷದವರಾಗಿದ್ದು ಕೊಡಗಿನ ಬಗ್ಗೆ ಕಾಳಜಿ ಇಲ್ಲ ಎಂದು ಆರೋಪಿಸಿದರು. ಗ್ರಾಮ ಪಂಚಾಯಿತಿ ಚುನಾವಣೆ ಸಂದರ್ಭ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮಾಡುವ ಮೂಲಕ ಸುಳ್ಳಿನ ನಾಟಕ ಆಡುತ್ತಿದ್ದಾರೆ ಎಂದು ಟೀಕಿಸಿದರು. ಕೊಡಗಿನಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಿಸುವುದಾಗಿ ಶಾಸಕರು ಭರವಸೆ ನೀಡಿದ್ದರು. ಆದರೆ ಆರೋಗ್ಯ ಸಚಿವರು ಕೊಡಗಿಗೆ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕಾಗಿರುವುದು ನನ್ನ ಗಮನಕ್ಕೆ ಬಂದಿಲ್ಲ ಎಂದು ಹೇಳಿದ್ದು ಇದು ಸರ್ಕಾರದ ಶೂನ್ಯ ಸಾಧನೆ ಎಂದರು. ಕೊಡಗಿನವರೇ ಆದ ಇಬ್ಬರು ಶಾಸಕರಿಗೆ ಕೊಡವರ ಮತ ಬೇಕು, ಆದರೆ ಕೊಡವರ ಹೆರಿಟೇಜ್ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಸಾಧ್ಯವಾಗಿಲ್ಲ. ಕೊಡಗಿನ ಉಸ್ತುವಾರಿಗಳೇ ವಸತಿ ಸಚಿವರಾಗಿದ್ದು ಪ್ರಾಕೃತಿಕ ವಿಕೋಪ ಸಂದರ್ಭ ಸಂತ್ರಸ್ತರಾದವರಿಗೆ ಮನೆಯನ್ನು ನೀಡಲಾಗದ ಸರ್ಕಾರ ಹಿಂದುತ್ವದ ಆಧಾರದಲ್ಲಿ ಮತಗಳಿಸಲು ಮುಂದಾಗಿದೆ ಎಂದರು. ಸರ್ಕಾರದ ಜನವಿರೋಧಿ ನೀತಿಯ ವಿರುದ್ಧ ನವೆಂಬರ್ ತಿಂಗಳಿನಲ್ಲಿ ಮಡಿಕೇರಿ ನಗರದ ಗಾಂಧಿ ಪ್ರತಿಮೆಯ ಎದುರು ಉಪವಾಸ ಸತ್ಯಾಗ್ರಹ ಮಾಡಲಾಗುವುದು ಎಂದರು. ಶಂಕುಸ್ಥಾಪನೆ ಮಾಡ್ತಾ ಇದ್ದಾರೆ. ನಮಗೆ ಗೊತ್ತಿರ್ಬೋದು, ಇವತ್ತು ಕೊಡಗಿನಲ್ಲಿ ಕೂಡ ಒಂದು ಹೈಟೆಕ್ ಹಾಸ್ಪಿಟಲ್ ಏನು ಬೇಕು ಅಂತೇಳಿ ಇವತ್ತು ಅದನ್ನು ಶಂಕುಸ್ಥಾಪನೆ ಮಾಡಿದರು. ಅವತ್ತಿನ ಉಸ್ತುವಾರಿ ಸಚಿವರು 2 ಶಾಸಕರು ಕೊಡಗಿನಲ್ಲಿ ಹೈಟೆಕ್ ಹಾಸ್ಪಿಟಲ್ ಆಗುತ್ತೆ ಅಂತ ಹೇಳುವಂಥ ಇದರಲ್ಲಿ ಶಂಕುಸ್ಥಾಪನೆ ಮಾಡಿದರು. ತುರ್ತಾಗಿ ಇಮಿಡಿಯೇಟ್ಲಿ ನಾವು ಕೆಲಸ ಕೂಡ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದರು. ಆದರೆ ಮೊನ್ನೆ ನಡೆದಂಥ ಸೆಷನಲ್ಲಿ ಆರೋಗ್ಯ ಸಚಿವರಾದಂಥ ಶ್ರೀರಾಮುಲು ಹೇಳ್ತಾರೆ, ಕೊಡಗಿನಲ್ಲಿ ಹೈಟೆಕ್ ಹಾಸ್ಪಿಟಲ್ ಅಂತ ಹೇಳುವಂಥ ವಿಚಾರಗಳು ನಮ್ಮ ಗಮನಕ್ಕೆ ಬರಲಿಲ್ಲ ಅಂತ ಹೇಳುವಂಥದ್ದು. ಅಂದರೆ ಜನರ ಮನಸ್ಸಿಗೆ ಯಾವ ರೀತಿಯ ಒಂದು ಗುಂಪು ಬುದ್ಧಿಯನ್ನು ಬೆರೆಸ್ತಾರೆ, ಜನರನ್ನು ಸುಳ್ಳಿನ ದಾರಿಯಲ್ಲಿ ಯಾವ ರೀತಿ ಅವರನ್ನು ತಪ್ಪು ದಾರಿ ತಂದು ಇಟ್ಕೊಳ್ತಾರೆ. ಯಾಕೆಂದರೆ ಎಲ್ಲ ನಾವೇ ಮಾಡಿ ಅಂತ ಹೇಳುವಂಥದ್ದು, ಆದರೆ ಅವ್ರು ಮಾಡೋದೆಲ್ಲ ಸಾಧನೆ ಮಾತ್ರ ಶೂನ್ಯ, ಯಾವುದೂ ಇಲ್ಲ ಸಾಧನೆಯಲ್ಲಿ. ಸುಮ್ಮನೆ ಹೈಟೆಕ್ ಹಾಸ್ಪಿಟಲ್ ಮಾಡ್ತೀನಿ ಅಂತೇಳಿ ದೊಡ್ಡದಾಗಿ ಬಿಂಬಿಸಿದ್ರು. ಅಲ್ಲಿ ವಿಧಾನಸಭೆಯಲ್ಲಿ ಚರ್ಚೆ ಆಗುವಾಗ ಇಲ್ಲ ಅದರ ವಿಚಾರಗಳೇ ಬಂದಿಲ್ಲ ಅಂತ ಹೇಳಿದರು. ಈ ಕಡೆ ಗ್ರಾಮೀಣ ಪ್ರದೇಶದ ರಸ್ತೆಗಳು ಸಂಪೂರ್ಣ ಹಾಳಾಗಿದೆ, ಯಾವುದೇ ಕೆಲಸಗಳಾಗಲಿಲ್ಲ. ಮಡಿಕೇರಿ ನಗರಸಭೆ ನಾವು ನೋಡ್ಬೋದು, ಅಲ್ಲಿ ಕೂಡ ರಸ್ತೆಗಳು ಯಾವ ಸಮರ್ಪಕವಾಗಿ ಕೆಲಸ ಆಗಲಿಲ್ಲ.
ಮತ್ತು ಹಲವಾರು ಕಡೆ ಇವತ್ತು 25 ಇವತ್ತು ನೋಡಿ ನಾನು ಇದನ್ನೇ ಹೇಳ್ಕೊಂಡು ಬರ್ತಿದ್ದೀನಿ. ಸುಮಾರು 25 ವರ್ಷ ಈ ಶಾಸಕರು ನಮ್ಮನ್ನು ಆಳ್ತಾ ಇದ್ದಾರೆ. ಇವತ್ತು ಕೊಡವ ಹೆರಿಟೇಜ್ ಸುಮಾರು 12ರಿಂದ 15 ವರ್ಷ ಇವತ್ತು ಆಗಿದೆ. ಇನ್ನೂ ಕೂಡ ಕೆಲಸಗಳು ಕೂಡ ಮಾಡಲಿಕ್ಕಾಗಲಿ ಅಂದರೆ ಇವರು ಕೊಡವರ. ಈ ಸಂದರ್ಭ ಪಕ್ಷದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಇದ್ದರು. ಗುಂಡು ಹೊಡೆದುಕೊಂಡು ವ್ಯಕ್ತಿಯೊಬ್ಬ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಮಡಿಕೇರಿಯ ಹೊರವಲಯದ ದೇವಸ್ತೂರಿನಲ್ಲಿ ನಡೆದಿದೆ. ದೇವಸ್ತೂರಿನ 46 ವರ್ಷ ಪ್ರಾಯದ ದಿನು ಭೀಮಯ್ಯ ಮೃತ ದುರ್ದೈವಿ. ಶುಕ್ರವಾರ ಬೆಳಗಿನ ಜಾವ ನಾಡ ಬಂದೂಕಿನಿಂದ ಗುಂಡು ಹೊಡೆದುಕೊಂಡು ಸಾವನ್ನಪ್ಪಿದ್ದು ಮನೆಯಲ್ಲಿ ಡೆತ್ ನೋಟ್ ಪತ್ತೆಯಾಗಿದೆ. ಇನ್ನು ಡೆತ್ ನೋಟ್ನಲ್ಲಿ ನನ್ನ ಸಾವಿಗೆ ನಾನೇ ಕಾರಣ ಎಂದು ಬರೆದಿಟ್ಟಿದ್ದಾರೆ ಎನ್ನಲಾಗಿದೆ. ಮೃತರು ಪತ್ನಿ ಹಾಗೂ 2 ಮಕ್ಕಳನ್ನು ಅಗಲಿದ್ದು ಸ್ಥಳಕ್ಕೆ ಮಡಿಕೇರಿ ಗ್ರಾಮಾಂತರ ಠಾಣಾ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ನ್ಯೂಸ್ ಕರ್ನಾಟಕ ಮುಂದುವರಿಯುತ್ತೆ ಒಂದು ಸಣ್ಣ ಬ್ರೇಕ್ನ ನಂತರ. ಬ್ರೇಕ್ ಆದಮೇಲೆ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ವತಿಯಿಂದ ಕೋವಿಡ್-19 ಜಾಗೃತಿ ಅಭಿಯಾನ ಆರಂಭವಾಗಿದೆ. ಮಡಿಕೇರಿಯ ನ್ಯಾಯಾಲಯ ಆವರಣದಲ್ಲಿ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಗೌಡ ಅಭಿಯಾನಕ್ಕೆ ಚಾಲನೆ ನೀಡಿದರು. ಕೊರೋನಾ ಯಾರಿಗೂ ಕಾಣದ ವೈರಸ್ ಆಗಿದ್ದು ಪ್ರತಿಯೊಬ್ಬರನ್ನೂ ಸದಾ ಕಾಡುತ್ತಿದೆ. ಆದ್ದರಿಂದ ಈ ಬಗ್ಗೆ ಮುನ್ನೆಚ್ಚರಿಕೆ ವಹಿಸುವುದು ಅತ್ಯಗತ್ಯ. ಜೀವ ಮತ್ತು ಜೀವನ ಇದ್ದಲ್ಲಿ ಮಾತ್ರ ಬದುಕು. ಆದ್ದರಿಂದ ಪ್ರತಿಯೊಬ್ಬರು ತಮ್ಮ ಜೀವನವನ್ನು ರಕ್ಷಣೆ ಮಾಡಿಕೊಳ್ಳುವತ್ತ ಗಮನ ಹರಿಸಬೇಕಿದೆ ಎಂದು ಗಣ್ಯರು ಕರೆ ನೀಡಿದರು. ರಕ್ಷಣಾತ್ಮಕ ಕಾರ್ಯಗಳ ಬಗ್ಗೆ ಪ್ರಚಾರ ಕಾರ್ಯಕ್ರಮ ಆಂದೋಲನದ ಅನ್ವಯ ಆದೇಶದ ಪ್ರಕಾರ ಇವತ್ತು ಎಲ್ಲ ರಾಜ್ಯಗಳಲ್ಲಿ ನಾವು ಕೋವಿಡ್ ಜನ ಆಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅದರ ಪ್ರಯುಕ್ತ ನಾವು ಇವತ್ತು ನಮ್ಮ ಕೊಡಗು ಜಿಲ್ಲೆಯಲ್ಲಿಯೂ ಸಹ ಈ ಒಂದು ಜನಾಂದೋಲನ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಗೌರವಾನ್ವಿತ ಜಿಲ್ಲಾ ಜೀವ ಇದ್ದರೆ ಮಾತ್ರ ಜೀವ ಇರಬೇಕು ಅಂತಂದು ಹೇಳಿದ್ರೆ ಆರೋಗ್ಯ ಸರಿಯಾಗಿರಬೇಕು. ಆರೋಗ್ಯ ಸರಿಯಾಗಿದ್ದಾಗ ಮಾತ್ರ ನಾವು ಒಳ್ಳೆಯ ಜೀವನ ನಡೆಸಲು ಸಾಧ್ಯ ಆಗುತ್ತೆ ಮತ್ತು ಒಂದು ಒಳ್ಳೆಯ ನಮ್ಮ ಒಂದು ವ್ಯಕ್ತಿತ್ವಕ್ಕೂ ಒಳ್ಳೆಯ ರೂಪ ಕೊಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ನೋಡಿ, ಇದು ಯಾರಿಗೂ ಕಾಣದಂಥ ಒಂದು ವೈರಸ್, ಅದು ಯಾವ ರೀತಿ ಬಂತು, ಎಲ್ಲಿಂದ ಕೊರೋನಾ ಅನ್ನುವಂಥ ಒಂದು ಮಹಾಮಾರಿ ಈಗ ಕಳೆದ 7 ತಿಂಗಳಿನಿಂದ ನಮ್ಮನ್ನು ಕಾಡ್ತಾ ಇದ್ರು. ಇವತ್ತಿಗೂ ನಮ್ಮನ್ನು ಕೈ ಬಿಡಕ್ಕೆ ದಾರಿ ಇಲ್ಲ. ಆದರೆ ಇದರಿಂದ ನಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಏನು ಸಾಧ್ಯ ಅದನ್ನೆಲ್ಲ ನಮ್ಗೆ ಈ ಆರೋಗ್ಯ ಇಲಾಖೆಯವರು ವಸ್ತುಗಳನ್ನು ಹಂಚಿಕೊಂಡಿದ್ದಲ್ಲಿ ಸಾಬೂನು ಬಳಸಿ ಕೈ ತೊಳೆದುಕೊಳ್ಳಬೇಕು. ನಾವು ಸಾಮಾಜಿಕ ಅಂತರ ಕಾಯ್ದುಕೊಂಡರೆ ಸೋಂಕಿನ ಸಂಖ್ಯೆಯನ್ನು ಗರಿಷ್ಠ 80% ಕಡಿಮೆ ನಾಗರಿಕರಲ್ಲಿ ವಿನಂತಿಸುವುದೇನೆ. ಚಿಟ್ಟಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಕಚೇರಿ ಕಟ್ಟಡಕ್ಕೆ ಹೊಂದಿಕೊಂಡಂತೆ ಅಲ್ಲಿನ ನಿವಾಸಿಯೊಬ್ಬರು ಹಂದಿಗೂಡನ್ನು ನಿರ್ಮಿಸಿದ್ದಾರೆ. ಇದರಿಂದ ತುಂಬ ಸಮಸ್ಯೆಯುಂಟಾಗ್ತಿದೆ ಅಂತ ಸಂಘದ ಅಧ್ಯಕ್ಷ ಬಲ್ಲಾರಂಡ ಮಣಿ ಉತ್ತಪ್ಪ ಆರೋಪಿಸಿದ್ದಾರೆ. ಈ ಕುರಿತು ಮಡಿಕೇರಿಯ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೂಡಲೇ ಇದನ್ನು ತೆರವುಗೊಳಿಸುವಂತೆ ಡಿಸಿ ಹಾಗೂ ಸಂಬಂಧಪಟ್ಟ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಮನವಿ ಪತ್ರ ಬರೆಯಲಾಗಿದೆ. ಈ ಬಗ್ಗೆ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳದಿದ್ದಲ್ಲಿ ಧರಣಿ ಕೂರಬೇಕಾಗುತ್ತದೆ ಅಂತ ಎಚ್ಚರಿಸಿದ್ರು. ಅಲ್ಲಿ ಕೂಡ ಬೇಡಿಕೆ ಈಡೇರದಿದ್ದಲ್ಲಿ ನ್ಯಾಯಾಲಯದ ಮೊರೆ ಹೋಗಬೇಕಾಗುತ್ತದೆ ಹೇಳಿದ್ರು. ಈ ಸಂದರ್ಭದಲ್ಲಿ ದುರ್ವಾಸನೆಯಿಂದ ಏನು ಆಗ್ತದೆ ಅಂದ್ರೆ ನಮ್ಮನ್ನು ಈಗಾಗಲೇ ಕೊರೋನಾದಿಂದ ನಾವೆಲ್ಲರೂ ತತ್ತರಿಸಿದ್ದೇವೆ. ಈಗ ಈ ಹಂದಿಗಳ ಸಾಕಾಣಿಕೆಯಿಂದ ಇನ್ನು ಹಂದಿ ಜ್ವರ ಬರಲಿಕ್ಕೆ ಸಮಸ್ಯೆ ಸಾಧ್ಯತೆ ಇದೆ. ಇದನ್ನು ಮನಗಂಡ ನಮ್ಮ ಇವು ಚಟ್ಟಳ್ಳಿಯ ಸಿಬ್ಬಂದಿ ವರ್ಗ ಗ್ರಾಮ ಪಂಚಾಯತ್ಗೆ ಮನವಿ ಕೊಟ್ಟರು, ಗ್ರಾಮ ಪಂಚಾಯತ್ ನಂತರ ಇಒಗೆ ಮನವಿ ಕೊಟ್ಟರು, ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟರು. ಈ ಗೂಡನ್ನು ತೆರವುಗೊಳಿಸಿ, ಇಲ್ಲಾಂದ್ರೆ ನಮಗೆ ಅಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಆನಂತರ ದಿನಗಳಲ್ಲಿ ನಮ್ಮ ಗಮನಕ್ಕೂ ಕೂಡ ಈಗ ಆ ನಮ್ಮ ಸಿಬ್ಬಂದಿ ವರ್ಗ ನಮಗೆ ಕೂಡ ಮನವಿಯನ್ನು ಕೊಟ್ಟಿದ್ದಾರೆ. ನಾವೆಲ್ಲರೂ ರಾಜೀನಾಮೆ ಕೊಟ್ಟು ಹೋಗ್ತೇವೆ, ನಮಗೆ ಅಲ್ಲಿ ಕೂಡಲಿಕ್ಕೆ ಆಗಲ್ಲ, ಆಗ ಗಬ್ಬು ವಾಸನೆ, ಯಾವ ರೀತಿ ಕೆಲಸ ಮಾಡೋದು ಅನ್ನೋದನ್ನ ಅವರು ನಮಗೆ ಕೂಡ ಮನವಿ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ, ಜಿಲ್ಲಾ ಆರೋಗ್ಯ ಕಲ್ಯಾಣಾಧಿಕಾರಿಗಳಿಗೆ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ಹಾಗೂ ಗ್ರಾಮ ಪಂಚಾಯತಿಗೆ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ತಾಲೂಕು ಪಂಚಾಯತಿಗೆ ಹಾಗೂ ತಮ್ಮ ಮೂಲಕ ಅಂದ್ರೆ ನಿಮ್ಮ ನಾವು ಬೆಳೆದಿರೋದು ನೀವೇ ಏನು ಸಾಮಾಜಿಕ ತಿದ್ದುವಂಥದ್ದು ಮಾಧ್ಯಮಿಕರು ಪತ್ರಕರ್ತರು ನಾನು ತಿಳ್ಕೊಂಡಿದ್ದೇನೆ. ಆ ಕಾರಣ ನಿಮಗೂ ಕೂಡ ಈ ಒಂದು ಮನವಿಯನ್ನ
ನಮ್ಮ ಪಕ್ಕದ ಗ್ರಾಮ ಪಂಚಾಯತಿಯಲ್ಲಿ ಧರಣಿ ಸತ್ಯಾಗ್ರಹವನ್ನು ಮಾಡ್ತೇವೆ. ಅದಕ್ಕೂ ಕೂಡ ಸ್ಪಂದನೆ ಸಿಗಲಿಲ್ಲ ಅಂದ್ರೆ ನ್ಯಾಯಾಲಯದ ಮೆಟ್ಟಿಲೇರಲಿಕ್ಕೆ ನಾವು ಬದ್ಧರಾಗಿದ್ದೇವೆ ಅನ್ನೋದನ್ನ ಈ ಪತ್ರಿಕೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಾವೇರಿ ಮಾತೆಯ ವಿಚಾರದಲ್ಲಿ ಸಮುದಾಯಗಳ ನಡುವೆ ಮನಸ್ತಾಪ ಮೂಡುತ್ತಿರುವುದು ವಿಷಾದನೀಯ ಎಂದು ಜನಪರ ಹೋರಾಟ ಸಮಿತಿ ಸಂಚಾಲಕರಾಗಿರುವ ಮಣಿ ಉತ್ತಪ್ಪ ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಮಡಿಕೇರಿಯ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಲ್ಲ ಮನಸ್ತಾಪವನ್ನು ಬದಿಗೊತ್ತಿ ಅಪರಾಧಗಳನ್ನು ಮನ್ನಿಸುವಂತೆ ಕಾವೇರಿ ಮಾತೆಯನ್ನು ಎಲ್ಲರೂ ಪ್ರಾರ್ಥಿಸುವಂತಾಗಬೇಕು. ಕಾವೇರಿ ಮಾತೆ ಎಲ್ಲರ ದೇವರಾಗಿದ್ದು ದೇವರ ವಿಚಾರದಲ್ಲಿ ಜಗಳ ಬೇಡ ಎಂದು ಮನವಿ ಮಾಡಿದ್ರು. ಮತ್ತೆ ಪ್ರಶ್ನೆ ಮಾಡ್ತಾರೆ, ಈ ಕಾವೇರಮ್ಮ ತೀರ್ಥ ಕುಡಿಯುವವರೇ ಕುಡಿದವರಷ್ಟಾಗಿದೆ, ಆ ಕಾವೇರಮ್ಮ ತೀರ್ಥ ಯಾರ್ಯಾರ ಮನೆಗಳಲ್ಲಿದೆ? ಯಾಕೆ ಈ ಕಾವೇರಿಯನ್ನು ಇಷ್ಟೊಂದು ಕೀಳು ನನ್ನ ಕಾವೇರಿ ಒಂದು ಪಂಗಡ ಒಂದು ಕಾವೇರಿ ಯಾರ್ಯಾರ ಜಾತಿ ಹೇಳೋದು ನಾನು. ಈ ಪಂಗಡದ ಮಧ್ಯೆ ಆ ತಾಯಿಗಾಗಿ ಯಾಕೆ ಹೋರಾಟ ಮಾಡ್ತೀರಿ? ತಾಯಿಯ ಸೀರೆಯನ್ನು ಯಾರು ಕಂಡಿದ್ದೀರಾ? ತಾಯಿಯ ವಿಗ್ರಹವನ್ನು ಯಾರು ಕಂಡಿದ್ದೀರಾ? ತಾಯಿಯನ್ನು ಯಾರು ಕಂಡಿದ್ದೀರ? ಅಲ್ಲಿ ಜಲಸ್ವರೂಪಿಣಿ ಅವಳನ್ನು ಯಾಕೆ ಈ ರೀತಿ ನೀವು ಒಂದು ನಿಂದನೆ ಮಾಡ್ತೀರಿ? ಇದಕ್ಕೆ ಉದಾಹರಣೆ ಈ ಪಂಗಡಗಳನ್ನ ನಾನು ನನ್ನ ಕಾವೇರಿ ಅಂತ ಒತ್ತಾಯ ಮಾಡೋರಿಗೆ ಮನವಿಯನ್ನು ಮಾಡ್ತೇನೆ. ದಯವಿಟ್ಟು ಅದನ್ನು ಬಿಟ್ಟುಬಿಡಿ. ನಮ್ಮಲ್ಲಿ ಜಾತಿಯಾದ ವಿಸರ್ಜವನ್ನು ಬಿಟ್ಟುಬಿಡಿ. ಮನೆತುಲನೆ ಮಾಡಿಕೊಂಡು ಆ ಜಾತಿ ಪದ್ಧತಿಯಲ್ಲಿ ಹೋರಾಟ ಮಾಡೋದು ಬಿಟ್ಟುಬಿಡಿ. ಇನ್ನು ಯಾಕೆ ಈಗ ನಮ್ಮ ಗಂಡಾಂತರ ಕಾಯ್ತಾ ಇದೆ? ಎಷ್ಟು ಗಂಡಾಂತರ ಬಂದಿದೆ? ಯಾವಾಗ ಇದು ಶುರುವಾಯಿತು? ನನಗೆ ನನ್ನ ಕುರ್ಚಿ ಬೇಕು, ನನ್ನ ಕುರ್ಚಿ ನನ್ನ ದೇವರು ಅಂತ ಹೇಳಿದ್ರೆ ಅದು ಕಚ್ಚಾಟದಿಂದ ಫಲವಾಗಿ ಏನಾದ್ರು ಕೊಡಗು ಜಿಲ್ಲೆ ಏನಾಗಿದೆ? ಕೊಡಗು ತತ್ತರಿಸ್ತಾ ಇದೆ. ಈಗೆಲ್ಲ ಅವನತಿಗೆ ಇನ್ನೂ ಅವಕಾಶ ಕೊಡಬೇಡಿ ಅಂತ ಈ ಕಾವೇರಿ ಸಂಕ್ರಮಣದ ಶುಭಾಶಯಗಳೊಂದಿಗೆ ಅವ್ರಿಗೆ ಮನವಿಯನ್ನು ಮಾಡ್ತಾನೆ. ಜಾತಿ ಬಿಚ್ಚಬೇಡಿ, ತಾಯಿ ಎಲ್ಲರಿಗೂ ಒಂದೇ. ಜಾತಿ ಮತ ಮನೆ ಮರ್ತು ಬಿಡಿ. ಯಾರು ದೇವರು ಅಲ್ಲ, ಅದು ದೇವರು ಕೊಟ್ಟದೊಂದು ಪ್ರಸಾದ. ಆ ಕಾವೇರಿ ಮಾತೆಯದು ದೇವರ ನನ್ನಂತ ಆದರೂ ತಿಳ್ಕೊಂಡಿದ್ದೀನಿ. ಉದಾಹರಣೆಗೆ ಒಂದು ಕಥೆ ಹೇಳ್ಬೋದು ಅಂತ ನೀವು ಯೋಚನೆ ಮಾಡ್ಬೋದು. ನ್ಯೂಸ್ ಕರ್ನಾಟಕದಲ್ಲಿ ಇನ್ನಷ್ಟು ಸುದ್ದಿಗಳಿವೆ. ಅದಕ್ಕೂ ಮೊದಲು ಒಂದು ವಿರಾಮ. ಬ್ರೇಕ್ ಆದಮೇಲೆ ಮತ್ತೆ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್, ಮಡಿಕೇರಿ ರೋಟರಿ ಮಿಸ್ಟ್ ಹಿಲ್ಸ್, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಹಾಗೂ ವಿವಿಧ ಇಲಾಖೆಗಳ ವತಿಯಿಂದ ಮಡಿಕೇರಿಯ ಬಾಲಭವನದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಕಾರ್ಯಕ್ರಮ ನಡೆಯಿತು. ರಕ್ತದಾನ ಶ್ರೇಷ್ಠವಾದ ದಾನವಾಗಿದ್ದು ರಕ್ತದಾನದ ಮೂಲಕ ಅಮೂಲ್ಯ ಜೀವ ರಕ್ಷಿಸಬಹುದಾಗಿದೆ ಎಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಪ್ರಮುಖರು ಅಭಿಪ್ರಾಯಿಸಿದರು. ನಾನು ಕೂಡ ಕೆಲವು ಸಂದರ್ಭದಲ್ಲಿ ನಾನು ಶಾಸಕನಾದ ಮೇಲೆ ರಕ್ತದಾನ ಮಾಡಿದೆ. ಯೋಗೇಶ್ವರ್ ಗೋಪಾಲ್ ಅವರು ಹೇಳಿ ಒಂದು ಸಂದರ್ಭದಲ್ಲಿ ಜಯದೇವ ಕಾರ್ಡಿಯಾಲಜಿಗೆ ನಮ್ಮ ಶ್ರೀನಿವಾಸನ್ ದೇವೊಬ್ಬರು ಪೇಷಂಟನ್ನು ನಾನು ಅಡ್ಮಿಟ್ ಮಾಡಿದೆ. ಅವರಿಗೆ ಓಪನ್ ಸರ್ಜರಿ ಅಂತ ಹೇಳಲು 2 ಬಾಟ್ಲ್ ರಕ್ತ ಬೇಕು ಅಂತ ಹೇಳಿ ಹಾಸ್ಪಿಟ್ಲಿಂದ ನಾವು ಕೊಡ್ತೇವೆ. 1 ಬಾಟ್ಲು, ಇನ್ನೊಂದು ಬಾಟ್ಲು ಅವರ ಸ್ವಂತ ಅವರು ಯಾರ ಇದ್ರೆ ಕೊಟ್ಟರೆ ಒಳ್ಳೆಯದು. ಅದ್ರ ಜೊತೆಗೆ ನಾನು ಅಲ್ಲಿದ್ದಂಥ ಅವನ ಅಣ್ಣನೇ ಇದೆ, ನೋಡಪ್ಪ ನೀನು 1 ಬಾಟ್ಲು ರಕ್ತ ಕೊಡು, ಏನು ತೊಂದರೆ ಆಗೋದಿಲ್ಲ. ಅದು ಆಯಿತು, ತಗೊಂಡ ಆಪರೇಷನ್ ಸಂದರ್ಭದಲ್ಲಿ ಅವನ ಹೆಂಡತಿ ಬಂದು ಹೇಳ್ತಿಲ್ಲ, ಸರ್ ಇವ್ ಭಾಳ ವೀಕ್ ಇದ್ದಾನೆ, ಎಲ್ಲ ಬೆಳ್ಕೊಡ್ತೀನಿ, ಸಲ ಕೊಡ್ತಾನೆ ಸರ್, ದಯವಿಟ್ಟು ಅವ್ರು ಕೊಡಿಸ್ಬೇಡಿ ಸರ್. ಇನ್ನೇನು ಮಾಡೋದು? ಡಾಕ್ಟರ್ ಹೇಳಿದ್ರೆ ಇನ್ನೊಂದು ಬಾಟ್ಲ್ ಬೇಕೇ ಬೇಕು ಅಂತ. ಮಾಡೋದು ಒಳ್ಳೆ ಕಾರ್ಯಕ್ರಮ. ಅದರಲ್ಲೂ ಸಹ ರಕ್ತದಾನ ಮಾಡೋದು ಒಳ್ಳೆ ವಿಶೇಷ ಕಾರ್ಯಕ್ರಮ. ನಾವು ವಿವಿಧ ಕಾಯಿಲೆಗಳಿಂದ ಬಳಲುತ್ತಿರುವ ಸಂದರ್ಭದಲ್ಲಿ ನಮಗೆ ರಕ್ತದ ಅವಶ್ಯಕತೆ ಹೆಚ್ಚಿರುತ್ತದೆ. ಆಗ ದಾನಿಗಳು ರಕ್ತದಾನ ಮಾಡಿದಲ್ಲಿ ಆ ವ್ಯಕ್ತಿಯ ಜೀವವನ್ನು ಉಳಿಸ್ಬೋದು. ಅದೇ ರೀತಿ ರಸ್ತೆ ಅಪಘಾತದಲ್ಲಿ ಯಾವುದೇ ಸಂದರ್ಭದಲ್ಲಿ ಅಪಘಾತದಾಗ ಅವರಿಗೆ ರಕ್ತದ ಕೊರತೆ ಇರ್ತದೆ. ಆಗ ಈ ರಕ್ತದಾನದ ಮೂಲಕ ಕೊಟ್ಟಾಗ ಅವರ ಜೀವನ ಉಳಿಸ್ಬೋದು. ನಾವು ಈ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದಂತಹ ಈ ಜಿಲ್ಲಾ ಆರೋಗ್ಯ ಕೇಂದ್ರ, ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ವಿವಿಧ ಸಂಘ ಸಂಸ್ಥೆಯಿಂದ ಈ ಒಂದು ಒಳ್ಳೆ ಕಾರ್ಯವನ್ನು ಮಾಡಿದ್ದಕ್ಕೆ ನಾನು ಎಲ್ಲರಿಗೂ ಕೃತಜ್ಞತೆ ಹೇಳಿ 2 ಮಾತನ್ನು ಮುಗಿಸ್ತೇನೆ. ರಕ್ತವನ್ನ ನೀಡಿದಾಗ ಒಂದು ಜೀವವನ್ನ ಉಳಿಸ್ಬೋದು. ಇವತ್ತು ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗಗಳನ್ನ ನಾವು ದಾನ ಮಾಡ್ಬೋದು. ಆದ್ರೆ ದಾನ ಮಾಡಿದ ಸಂದರ್ಭದಲ್ಲಿ ಅದು ಇನ್ನೊಬ್ಬರಿಗೆ ಉಪಯೋಗ ಆಗುತ್ತೆ. ಹಾಗಾಗಿ ಇವತ್ತು ರಕ್ತದಾನದಿಂದ ನಾವು ಸಾಕಷ್ಟು ಜೀವಗಳನ್ನ ಉಳಿಸ್ಬೋದು. ಇವತ್ತು ನನಗೆ ಹುಷಾರಿಲ್ಲ ಅಂತ ಹೇಳಿದಾಗ
ಕೆಲವರು ಸಮಯ ಸಂದರ್ಭಕ್ಕೆ ನಮ್ಮ ಮನೆಯವರುಗಳಲ್ಲೇ ನಮ್ಮ ಕುಟುಂಬಸ್ಥರು ಯಾರು ಮುಂದೆ ಬರಲ್ಲ. ನಾನು ರಕ್ತದಾನ ಮಾಡಿದರೆ ನನ್ನ ಜೀವ ಹೋಗುತ್ತೆ ಅನ್ನೋದು ಅವರಿಗೊಂದು ನಂಬಿಕೆ. ಹಾಗಾಗಿ ಎಷ್ಟೋ ಜನ ದಾನ ಮಾಡಿದ ರಕ್ತದಿಂದ ಇಂಥ ಆಸ್ಪತ್ರೆಗಳಲ್ಲಿ ಒಬ್ಬೊಬ್ಬರು ಜೀವನ ಉಳಿಸ್ಬೋದು. ಹಾಗೆಯೇ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ಇರ್ತಕ್ಕಂಥ ನಮ್ಮ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಅಪ್ಪಚ್ಚುರಂಜನ್ ನನಗೆ ಗೊತ್ತಿರೋ ಹಾಗೆ ಒಂದು 10-15 ಸರಿ ಮೇಲೆ ಅದಕ್ಕಿಂತ ಮೇಲ್ಪಟ್ಟು ಅವರು ರಕ್ತದಾನ ಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಸೋಮವಾರಪೇಟೆಯಲ್ಲಿ ಒಂದು ಹಳ್ಳಿ ಇದೆ, ಆ ಹಳ್ಳಿಗೆ ಅವ್ರ ಮನೆಯವರು ಯಾರು ಮುಂದೆ ಬರಲಿಲ್ಲ. ಒಬ್ರು ಸ್ತ್ರೀನು ಇಟ್ಟಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಬಟ್ ನೆಕ್ಸ್ಟ್ ಟೈಮ್ ಖಂಡಿತ ಸ್ತ್ರೀಯವರು ಮುಂದೆ ಬಂದು ರಕ್ತದಾನ ಕೊಡ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಒಂದು ಘಟನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಕಳೆದ 13 ವರ್ಷದಿಂದ ಟ್ರೈಬಲ್ ಏರಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅರೌಂಡ್ 275 ಟ್ರೈಬಲ್ ಹ್ಯಾಮ್ಲೆಟ್ಸ್, ಜೇನ್ ಕುರ್ಬಾ, ಬೆಟ್ ಕುರ್ಬಾ, ಯರವ, ಸೋಲಿಗ ಮತ್ತೆ ಪಣಿಯಾ ಟ್ರೈಬ್ಸ್ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಬೇಸಿಕಲಿ ನಾನು ಗುಜರಾತಿ, ನಾನು ಗುಜರಾತ್ ಸ್ಟೇಟ್ ಇಂದ ಬಂದಿದ್ದೀನಿ. ಅದಕ್ಕೆ ನಾನು ಕನ್ನಡ ಸ್ವಲ್ಪ ಆ ಕಡೆ ಹೋಗ್ಬೋದು, ನೀವು ಮಧ್ಯೆ ತಗೊಂಡ್ಬರ್ಬೇಕು ಅಂತ ಕೇಳ್ಕೊತೀನಿ ಕನ್ನಡನ, ಅಕಸ್ಮಾತ್ ಆ ಕಡೆ ಹೋದ್ರೆ. ಸೊ 13 ವರ್ಷದಿಂದ ಟ್ರೈಬಲ್ ಏರಿಯಾಲಿ ಕೆಲಸ ಮಾಡ್ತಾ ಇದ್ದೀನಿ. VS ನಿಮ್ ಕಾಲ್. ಅಭಿನಂದನೆಗಳು ಹಾಗೂ ಧನ್ಯವಾದಗಳು ಸರ್. ಮತ್ತೆ ಇನ್ನು ಕೊಡಗು ವಿದ್ಯಾ ಇಲಾಖಾ ನೌಕರರ ಪತ್ತಿನ ಸೌಹಾರ್ದ ಸರಕಾರಿ ನಿಯಮಿತ ಸಂಸ್ಥೆಗೆ ಕಪ್ಪು ಚುಕ್ಕಿ ಬರುವಂತೆ ಕೆಲವು ಸದಸ್ಯರು ದುರುದ್ದೇಶಪೂರ್ವಕವಾಗಿ ವರ್ತಿಸುತ್ತಿರುವುದು ಖಂಡನೀಯವೆಂದು ನಿಯಮಿತದ ಅಧ್ಯಕ್ಷ ಸೋಮಪ್ಪ ತಿಳಿಸಿದರು. ಇತ್ತೀಚೆಗೆ ಸಂಘದ ಹೆಸರಿನಲ್ಲಿ 3 ವ್ಯಕ್ತಿಗಳು ನಿವೇಶನ ಒದಗಿಸುವುದಾಗಿ ಹೇಳಿ ಶಿಕ್ಷಕರನ್ನು ವಂಚಿಸುತ್ತಿದ್ದಾರೆ. ರಾಜ್ಯ ಸರ್ಕಾರಿ ನೌಕರರ ಸಂಘದ ಗೌರವಾಧ್ಯಕ್ಷ ಪ್ರಸನ್ನಕುಮಾರ್ ಪತ್ರಿಕೆಗೆ ಹೇಳಿಕೆ ನೀಡಿದ್ದು, ಶಿಕ್ಷಕರಿಗೆ ಅನುಕೂಲವಾಗಲಿ ಎಂಬ ದೃಷ್ಟಿಯಿಂದ ನಿವೇಶನ ನೀಡುವ ಕೆಲಸ ಮಾಡಲಾಗುತ್ತಿದೆ ಎಂದು ಸಂಸ್ಥೆಯ ಪ್ರಮುಖರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಸ್ಪಷ್ಟಪಡಿಸಿದರು. ಈ ಆರೋಪಗಳೆಲ್ಲವೂ ಕೂಡ ನಾವು ಸರ್ಕಾರಿ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೇನೆ, ಎಲ್ಲವೂ ಕೂಡ ಸುಳ್ಳು ಎಂಬುದಾಗಿ ನಾನು ಹೇಳ್ತಾ ಇದ್ದೇನೆ. ಮತ್ತು ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ. ಕಪ್ಪು ಚುಕ್ಕಿ ತರುವಂತಹ ಒಂದು ಕಾರ್ಯ ಮೊನ್ನೆ ಸಾರ್ವಜನಿಕ ಹಿತಾಸಕ್ತಿಯಿಂದ ಆದರೆ ಇದನ್ನು ಸ್ವಾಗತ ಮಾಡಬಹುದಿತ್ತು. ವೈಯಕ್ತಿಕ ಹಿತಾಸಕ್ತಿ ಮತ್ತು ಕೆಲವೇ ದಿನಗಳಲ್ಲಿ ಆಗಮಿಸುತ್ತಿರುವ ಚುನಾವಣೆಯ ಹಿತದೃಷ್ಟಿಯಿಂದ ಕಳೆದ ಬಾರಿ ಚುನಾವಣೆಯಲ್ಲಿ ಪರಾಜಿತಗೊಂಡಂಥವರು, ಸರ್ಕಾರಿ ನೌಕರರ ಸಂಘದಲ್ಲಿ ಪರಾಜಿತಗೊಂಡಂಥವರು ಆ ಒಂದು ಕೂಟ ಮಾಡಿಕೊಂಡು ಬೆರಳಿಕೆ ಮುಂದೆ ಆಗಮಿಸಿ 2556 ಜನ ಇರುವಂತಹ ಸಂಸ್ಥೆಗೆ ಇವತ್ತು ಕಪ್ಪು ಚುಕ್ಕಿಯನ್ನು ತರುವಂತೆ ಮಾಡಿದ್ದಾರೆ. ಅದನ್ನು ನಾವು ತೀವ್ರವಾಗಿ ನಮ್ಮ ಆಡಳಿತ ಮಂಡಳಿಯವರು ಖಂಡಿಸ್ತಾ ಇದ್ದೀವಿ. ಹಾಗೆ ಅವರು ಕೆಲವೊಂದು ವಿಷಯಗಳನ್ನು ದಾಖಲೆ ರಹಿತವಾಗಿ ಆಪಾದನೆಯನ್ನು ಮಾಡಿದ್ದಾರೆ. ಆದರೆ ಆಯ್ತು, ಕೊಡಗು ವಿದ್ಯಾ ಇಲಾಖೆ ನೌಕರರ ಬಡಾವಣೆ ಹೆಸರಿಟ್ಕೋತೀವಿ, ನಿಮಗೆ ಟೀಚರ್ಸ್ ಇದ್ರ ಮೇಲೆ ಕೊಡ್ತೀವಿ ಅಂದಾಗ ಇವತ್ತವರೆಗೂ ಸಹ ಆ ಸೈಟನ್ನು ಯಾವಾಗ ಹೋಗಿ ನೋಡಿ, ಚೆನ್ನಾಗಿದೆ, ತಗೊಂಡಿರೋರು ಇದ್ದಾರೆ, ಇನ್ಕ್ಲೂಡಿಂಗ್ ನಾನು ಬುಕಿಂಗ್ ಮಾಡ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿರೋದ್ರಿಂದ ಆಗಿರುವಂಥದ್ದು ಸರ್. ಸರ್ ಅಲ್ಲಿ ಕೊಡಗು ವಿದ್ಯಾ ಪತ್ತಿನ ಸಹಕಾರ ಸಂಘ ನಿಯಮಿತ ಅಂತ ಹೇಳ್ಕೊಂಡು ಅವರಿಂದ ಕೆಲವು ಪತ್ರಿಕೆಗಳು ಬಂದು ಹಾಕಿ ಅದರ ಗಮನಕ್ಕೆ ಬಂದಾಗ ನಿಲ್ಲಿಸಿದಾಗ ಅವ್ರು ಬಳಸ್ಕೊಳ್ಳೋದು ಕೇವಲ ಕೊಡಗು ವಿದ್ಯಾ ಇಲಾಖೆ ನೌಕರರ ಬಡಾವಣೆ ಅಂತ ಬಳಸ್ಕೊಳ್ಳೋದು. ಕೊಡಗು ವಿದ್ಯಾ ಇಲಾಖೆ ನೌಕರರ ಬಡಾವಣೆ ಎಲ್ಲೂ ಕೂಡ ನಮ್ಮ ಪತ್ತಿನ ಸಹಿತ ಅವರು ಆಡಳಿತ ವ್ಯವಹಾರದಲ್ಲಿ ಅಥವಾ ರಿಜಿಸ್ಟರ್ ಮಾಡೋ ಟೈಮಲ್ಲಾಗಲಿ, ಬುಕಿಂಗ್ ಮಾಡೋ ಟೈಮಲ್ಲಾಗಲಿ, ರಿಜಿಸ್ಟರ್ ಅಗ್ರಿಮೆಂಟ್ ಮಾಡ್ಕೊಳ್ಳೋ ಟೈಮಲ್ಲಾಗಲಿ ಬಳಸ್ಕೊಂಡಿದೆ ಸರ್. ಕೊಡಗು ವಿದ್ಯಾ ಇಲಾಖೆ ನೌಕರರ ಬಡಾವಣೆ ಅಂತೇಳಿ ಆ ನಿವೇಶನಕ್ಕೆ ಹೆಸರು ನಿಂತಿದ್ದಾರೆ. ಆದರೆ ಸ್ಟಾರ್ಟಿಂಗಲ್ಲಿ ಅವರ ಗಮನಕ್ಕೆ ಅಥವಾ ನಮ್ಮ ಗಮನಕ್ಕೂ ಬಾರದೆ ಕೊಡಗು ವಿದ್ಯಾ ಪತ್ರಿಕೆಗಳಲ್ಲಿ ಬರೋದು ಜಾಹೀರಾತುಗಳು ಮತ್ತು ಅದು ನಮ್ಮ ಗಮನಕ್ಕೆ ಬಂದಾಗ ಸ್ಟಾಪ್ ಮಾಡಿಸಿದ್ವಿ, ಅದನ್ನು ಹಾಗೆ ಬಳಸ್ಕೊಟ್ಟಿದ್ದಾರೆ. ಅಲ್ಲಿ ಕೊಡಗು ವಿದ್ಯಾ ನೌಕರರ ಬಡಾವಣೆ ಕ್ಲಿಯರ್ ಕಟ್ ಆಗಿದೆ ಹೊರತು ನಮ್ಮ ಪತ್ತಿನ ಸಹಕಾರ ಸಂಘ ನಿಯಮಿತ ಎಲ್ಲೂ ಇದೆ. ಮಡಿಕೇರಿ ಮಂಗಳೂರು ರಸ್ತೆಯಲ್ಲಿ ಜೀಪೊಂದು ಹಳ್ಳಕ್ಕೆ ಬೀಳೋದ್ರಿಂದ ಕೂದಲೆಳೆಯ ಅಂತರದಲ್ಲಿ ಪಾರಾಗಿದೆ.
ಮಡಿಕೇರಿಯ ತಾಳತ್ಮನೆ ಬಳಿ ಮಂಗಳೂರು ಕಡೆಯಿಂದ ಬಂದ ಜೀಪ್ ಒಂದು ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯಲ್ಲಿ ಜೋಡಿಸಲಾಗಿದ್ದ ಸ್ಯಾಂಡ್ ಬ್ಯಾಗ್ಗಳಿಗೆ ಡಿಕ್ಕಿಯಾಗಿದೆ. ಇದರಿಂದ ಈ ಹಿಂದೆ ಭೂಕುಸಿತ ಉಂಟಾಗಿದ್ದ ಭಾರಿ ಹಳ್ಳಕ್ಕೆ ಬೀಳೋದ್ರಿಂದ ತಪ್ಪಿಸಿಕೊಂಡಿದೆ. ಜೀಪ್ ಡಿಕ್ಕಿಯಾಗಿ ನಿಂತಿದ್ದನ್ನು ನೋಡಿದ್ರೆ ನಿಜಕ್ಕೂ ಎದೆ ಜಲ್ ಅನಿಸುವಂತಿದೆ. ಅದೃಷ್ಟವೋ ಎಂಬಂತೆ ಜೀಪ್ನಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ನೀವು ನೋಡ್ತಾ ಇದ್ದೀರಾ ಗ್ಲೋಬಲ್ ಮೀಡಿಯಾ ನೆಟ್ವರ್ಕ್ ಪ್ರಸ್ತುತಿ ಚಾನೆಲ್ 24 ಕರ್ನಾಟಕ.